ಪ್ರಥಮವಾಗಿ ಕರ್ತೃ ಮಹಾಂತ ಯತಿವರರನ್ನು ಲಿಂಗೈಕ್ಯ ರುದ್ರಮುನೀಶ್ವರಿಯವರನ್ನು ಹಾನಗಲ್ಲ ಗುರುಕುಮಾರ ಸ್ವಾಮಿಯವರನ್ನು ಸ್ಮರಣೆ ಮಾಡಿಕೊಂಡು ಎಂದು ಆಲ್ವಿಯ ಶ್ರೀಮಠದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿರತಕ್ಕಂಥ ಸದಾಶಿವ ಸಾಧು ಮಹಾರಾಜರ ಒಂದು ಪುಣ್ಯಸ್ಮರಣೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಭಕ್ತಾದಿಗಳೇ, ಮನುಷ್ಯ ಜನ್ಮ ಶ್ರೇಷ್ಠವಾಗಿರುವಂತಹದ್ದು. ಇದೆಲ್ಲ ಜೀವರಾಶಿಗಳಿಗಿಂತಲೂ ಭಗವಂತ ಮನುಷ್ಯನಿಗೆ ವಿಶೇಷವಾಗಿರತಕ್ಕಂಥ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು, ಸೇವಾ ಮನೋಭಾವನೆಯನ್ನು ಭಗವಂತ ಮನುಷ್ಯನಿಗೆ ಮಾತ್ರ ಎನ್ನದ ಕರುಣಿಸಿದ್ದಾನೆ. ಹಾಗಾಗಿ ಮನುಷ್ಯ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕಾದರೆ, ಬದುಕಿನ ಒಂದು ಘನತೆಯನ್ನು, ಗೌರವವನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಮನುಷ್ಯ ತನ್ನ ನೈತಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ ಉನ್ನತವಾಗಿರ್ತಕ್ಕಂಥ ಎತ್ತರ ಸ್ಥಾನದಲ್ಲಿ ಮನುಷ್ಯ ಬೆಳಿಬೇಕಾಗ್ತದೆ. ಹಾಗೆ ಬೆಳೆದಾಗ ಮಾತ್ರ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆಯ ಒಂದು ಭಾವ ಬರುತ್ತೆ. ಅಂಥ ಒಂದು ಭವ್ಯತೆಯ ಒಂದು ಜೀವನವನ್ನು ಸಾಗಿಸಬೇಕಾದ್ರೆ, ನಡ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಒಬ್ಬ ಸಮರ್ಥವಾಗಿರತಕ್ಕಂಥ ಗುರುವರೇ ಬೇಕಾಗತ್ತೆ, ಮಾರ್ಗದರ್ಶಕನಾದರೂ ಬೇಕಾಗತ್ತೆ. ಅಂಥ ಒಂದು ಸದಾವಕಾಶ ಯಾವ ವ್ಯಕ್ತಿಗೆ ದೊರೀತದೆ ಆ ವ್ಯಕ್ತಿ ಬದುಕಿನಲ್ಲಿ ಘನತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನು, ಜೀವನವನ್ನು ಮನುಷ್ಯ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ನಾವು ಉದಾಹರಣೆ ನೋಡೋದಾದರೆ, ಸಮುದ್ರ ಬಹುಶಃ ನೀವೆಲ್ಲ ನೋಡಿರುತ್ತೆ. ಸಮುದ್ರದ ಒಳಗೆ ಹಿಂದಿನ ಕಾಲದೊಳಗೆ ಈಗೂ ಏನದ ಸಂಚಾರ ಮಾಡ್ತಾವೆ, ಹಡಗುಗಳು ಮಾಡ್ತಾವೆ. ಹಿಂದಿನ ಕಾಲದೊಳಗೆಲ್ಲ ಮನುಷ್ಯನ ಪ್ರಯಾಣವು ಕೂಡ ಸಮುದ್ರದ ಮುಖೇನವಾಗಿ ಒಂದು ದೇಶದಿಂದ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಸಮುದ್ರದ ಮುಖೇನವಾಗಿ ಹೋಗಬೇಕು, ಅಂದ್ರೆ ಹಡಗದ ಮುಖೇನವಾಗಿ ಹೋಗಬೇಕಾಗ. ಸರಕ ಸಾಗಾಣೆಗಳನ್ನ ಮಾಡಬೇಕಾದ್ರೂ ಕೂಡ ಏನದ ಹಡಗಳ ಮುಖೇನವಾಗಿ ಹೋಗಬೇಕು. ಇವತ್ತು ವಿಜ್ಞಾನ ಮುಂದುವರೆದ ಹಾಗೆ ಇವತ್ತು ಮನುಷ್ಯ ಪ್ಲೇನ್ ಮುಖಾಂತರವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಿಮಾನ ಮುಖಾಂತರವನ್ನು ಸಂಚಾರ ಮಾಡ್ತಾನೆ. ಆದರೆ ಇವತ್ತಿಗೂ ಕೂಡ ಸರಕು ಸಾಗಾಣಿಕೆಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಒಯ್ಯಬೇಕಾದ್ರೆ ಹಡಗನ್ನೇ ನಾವು ಇವತ್ತಿಗೂ ಉಪಯೋಗಿಸ್ಕೊಂಡು ಹೋಗ್ತೀವಿ ನಾವು. ಹಾಗೆ ಆ ಹಡಗುಗಳು ಹೋಗಬೇಕಾದ್ರೆ ಸಮುದ್ರ ಅಂತಂದ್ರೆ ಇಲ್ಲಿ ದಂಡಿ ಕಾಣುವಂಥದ್ದಲ್ಲ. ಅದು ನಮ್ಮ ಕಣ್ಣಿನ ದೃಷ್ಟಿ ಎಷ್ಟು ದೂರ ಇರ್ತದ ಅಲ್ಲಿವರೆಗೂ ಕೂಡ ನೀರೇ ಕಾಣ್ತದ. ಆದ್ರೆ ಭೂಮಿ ಕಾಣೋದಿಲ್ಲ, ದಡ ಅನ್ನೋದು ಕಾಣೋದಿಲ್ಲ. ಬರೀ ಎಕಡೆ ನೋಡಿದ್ರು ನೀರಿರ್ತದೆ. ಹಾಗೆ ನೀರಿರುವಂತಹ ಸಮಯದೊಳಗೆ ಹಡಗು ನೇರವಾಗಿ ಹೋಗಬೇಕಾದ್ರೆ ಅವರ ಪ್ರಯಾಣ ಯಾವಾಗಲೂ ದಿಕ್ಸೂಚಿ ಮೇಲೆ ಇರುತ್ತೆ. ಅದು ದಿಕ್ಸೂಚಿ ಮೇಲೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಆ ಆಧಾರದ ಮೇಲೆ ದೇಶಗಳು ಪೂರ್ವ ದಿಕ್ಕಿಗೆ ಯಾವ ದೇಶಗಳಿದಾವೆ, ಉತ್ತರ ದಿಕ್ಕಿಗೆ ಯಾವ ದೇಶಗಳಿದಾವೆ, ಪಶ್ಚಿಮ ದಿಕ್ಕಿಗೆ ಯಾವ ದೇಶ ಇದಾವೆ, ದಕ್ಷಿಣ ದಿಕ್ಕಿಗೆ ಯಾವ ದೇಶಗಳಿದಾವೆ,
ಅವುಗಳನ್ನ ಆಧಾರ ಇಟ್ಟುಕೊಂಡು ಏನದ ಹಡಗುಗಳು ಏನದ ಪ್ರಯಾಣ ಮಾಡ್ತಾವೆ. ಹಗಲತ್ತು ದಿಕ್ಸೂಚಿ ಮುಖೇನವಾಗಿ ಏನದ ಪ್ರಯಾಣ ಏನದ ಮಾಡುವಂತಹದ್ದು ಸುಲಭ. ರಾತ್ರಿ ಒಳಗೆ ಏನದ ಪ್ರಯಾಣ ಮಾಡೋದು ಕಷ್ಟ. ಈ ಬಸ್ ಪ್ರಯಾಣ ಟ್ರೈನ್ ಪ್ರಕಾರ ಏನದ ರಾತ್ರಿ ಆದ್ಕೊಳ್ಳಿ ಬಂದ್ ಮಾಡಿ ಮುಂಜಾನೆ ಏನದ ಹೋಗುವಂತ ಹಡಗಿಗೆ ಇರೋದಿಲ್ಲ. ಅದು 24 hours ಏನದ ಹೋಗ್ತಾನೆ ಇರೋದು. ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ಸುಮಾರು ಏನೂ ಇಲ್ಲಾಂದ್ರೂ 4 ರಿಂದ 6 ತಿಂಗಳ ಕಾಲ ಬೇಕು ಸಮುದ್ರದೊಳಗೆ ಹೋಗಬೇಕಾದ್ರೆ. ಅಷ್ಟೊಂದು ಸುದೀರ್ಘ ಪ್ರಯಾಣ ಇರೋದ್ರಿಂದ ಹಗಲು ಹೋಗಿ ನಿಂತ್ಕೊಳ್ಳೋಕೆ ಜಾಗನೂ ಇರೋದಿಲ್ಲ, ಅಲ್ಲಿ ಹೋಗ್ತಾನೆ ಇರ್ಬೇಕು ಹಂಗೆ. ಹಾಗಾಗಿ ರಾತ್ರಿ ಸಮಯದೊಳಗೆ ಸಮುದ್ರದೊಳಗೆ ಅಲ್ಲೆಲ್ಲೇ ನಡಗಡ್ಡೆಗಳಂತ ಬರ್ತಾವ. ಹೊಳೆಯೊಳಗೆ ಹೆಂಗೇನದ ಅಲ್ಲೆಲ್ಲೇ ಒಂದು ಕಲ್ಲು ಗುಡ್ಡ ನಡಗಡ್ಡೆ ಒಂದು ಹುಲ್ಲು ಬೆಳೆದಿರ್ತಂಥ ಪ್ರದೇಶ ಹೆಂಗಿರ್ತದ ಹಂಗೆ ಸಮುದ್ರದೊಳಗೂ ಇರ್ತಾವ, ನಡಗಡ್ಡೆಗಳಂತ ಇರ್ತಾವ. ಹಗಲತ್ತಾದ್ರೆ ಕಣ್ಣಿಗೆ ಕಾಣ್ತದೆ, ದಿಕ್ಕುಗಳನ್ನು ಬದಲಿಸ್ಕೊಂಡು ಹೋಗ್ಬೋದು. ರಾತ್ರಿ ಸಮಯದೊಳಗೆ ಕಾಣೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ದಿಕ್ಸೂಚಿ ಅಂತ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ಕಂಬ ಮಾಡಿರ್ತಾರೆ. ನೀನ್ ಹೆಂಗೇನದ ದೇವ್ರ ಗುಡಿ ಮುಂದೆ ಏನದ ಧ್ವಜಸ್ತಂಭ ಅಂತ ಮಾಡ್ತಿರಲ್ಲ, ಆ ಧ್ವಜಸ್ತಂಭದ ಹಾಗೆ ಸಮುದ್ರದೊಳಗೆ ಬರುವಂತಹ ಹಡಗಳಿಗೆ ಗೊತ್ತಾಗಲಿ ಅಂದ್ರೆ ಈ ದಿಕ್ಕಿಗೆ ಬರಬಾರ್ದು. ಇಲ್ಲಿ ಬಂದ್ರೆ ನಡಗಡ್ಡೆ ಇದೆ, ಅಕಸ್ಮಾತ್ ಸಮುದ್ರದೊಳಗೆ ಏನದ ನಿಂತ್ಕೋಬೇಕು ಅಂತಂದ್ರೆ ನಡಗಡ್ಡೆ ಒಳಗೆ ಸ್ಟಾಪ್ ಮಾಡಂಗಿತ್ತಂದ್ರೆ ಮಾತ್ರ ಏನದ ನಡಗಡ್ಡೆಗೆ ಬರ್ಬೇಕು. ಇಲ್ಲಾಂದ್ರೆ ಏನದನ್ನ ತಪ್ಪಿಸ್ಕೊಂಡು ಏನದ ನೀವು ಮುಂದೆ ಸಾಗಬೇಕನ್ನೋದ ದಿಕ್ಸೂಚಿಗಾಗಿ ಏನದ ನಡಗಡ್ಡೆನೂ ಮಾಡಿರ್ತಾರೆ. ಆ ದೀಪದೊಳಗೆ ಆ ಕಂಬದೊಳಗೆ ಏನಿರ್ತದ ಅಂತಂದ್ರೆ ಒಂದು ವೈಶಿಷ್ಟ್ಯ, ಒಂದು ದೀಪವನ್ನ ಇಟ್ಟಿರ್ತಾರೆ. ಈಗೆಲ್ಲ ಸ್ಯಾಟಲೈಟ್ಗಳು ಬಂದವ, ಲೈಟ್ಗಳು ಇಡ್ತಾರೆ. ಅವಾಗ ಹಂಗಿರ್ಲಿಲ್ಲ. ಈಗೇನ್ ನೀವು ದೀಪ ಹಚ್ತಾರಲ್ಲ ಅಂತ ದೀಪ ಅನ್ನೋದು ಅಲ್ಲಿ ಇಡ್ತಿದ್ರು. ಆ ದೀಪದ ಬೆಳಕಿನ ಮುಖೇನವಾಗಿ ಇಲ್ಲಿ ನಡಗಡ್ಡೆ ಇದೆ, ನಾವು ಆ ದಿಕ್ಕಿಗೆ ಹೋಗ್ಬಾರ್ದು. ಒಂದ್ ವೇಳೆ ಏನಾದ್ರೂ ಏನದ ಹೋಗ್ಬೇಕಾಗಿದ್ರೆ ಇಲ್ಲಿ ನಡಗಡ್ಡೆ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಏನದ ಹಡಗದವ್ರೇನದ ಹೋಗ್ತಿದ್ರು. ಅಂತ ಒಂದು ಸಂದರ್ಭದೊಳಗೆ ಅಲ್ಲಿ ಒಬ್ಬ ವ್ಯಕ್ತಿ ಸದಾ ಇದ್ದೇ ಇರ್ತಾನೆ. ಯಾಕಂದ್ರೆ ದೀಪ ಹಚ್ಚಕ ಬೇಕಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಹಚ್ಚಕ್ಕೆ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನ. ಅವ ಏನದ ಒಮ್ಮೆ ರಾತ್ರಿ ಸಮಯದೊಳಗೆ ಒಂದು ಸಣ್ಣದಾಗಿರ್ತಕ್ಕಂಥ ಹಣತೆಯನ್ನ ತಗೊಂಡು ಹೊಂಟ ಕೂಡಲೇ ಏನದ ಆ ಹಣತೆ ಕೇಳತ್ತು, ನನ್ನ ಎಲ್ಲಿಗೆ ತಗೊಂಡು ಹೊಂಟಿಯ? ಸುಮಾರು ಏನು ಇಲ್ಲಂದ್ರೆ 7-8 ಅಂತಸ್ ಇರ್ತದೆ ಅದು ಕಂಬ, ಅಷ್ಟು ದೊಡ್ಡದಿರುತ್ತೆ ಅದು. ಆ ದೀಪ ಕೇಳ್ತು, ನಾನು ಎಲ್ಲಿ ತಗೊಂಡು ಹೋಗ್ತೀಯ? ಇಲ್ಲ, ನಿನ್ನಿಂದ ಒಂದೇನದ ಮಹತ್ವವಾಗಿರ್ತಕ್ಕಂಥ ಕೆಲಸ ಆಗಬೇಕು. ಸಮುದ್ರದೊಳಗೆ ಹಡಗುಗಳು ಬರ್ತಾವ, ಅವುಗಳಿಗೆಲ್ಲ ನೀನು ಮಾರ್ಗವನ್ನ ತೋರಿಸಬೇಕು. ಅವು ಈ ಜಾಗಕ್ಕೆ ಬರಬೇಕಾದ್ರೆ ಜಾಗ್ರತೆಯಿಂದ ಬರ್ರಿ, ಇಲ್ಲಿ ನಡಗಡ್ಡೆದಂತೆಲ್ಲ ನೀನು ತೋರಿಸ್ಬೇಕು, ಅದಕ್ಕೇನದ ನೀನು ಕರ್ಕೊಂಡು ಹೊಂಟೀನಿ ಅಂತ. ಅವಾಗ ಆ ದೀಪ ಹೇಳ್ತದೆ, ಅಲ್ಲ ನಾನಿರೋದು ಚಿಕ್ಕದು, ದೀಪದ ಬೆಳಕು ಎಷ್ಟಿರ್ತದೆ? ನಾನು ಚಿಕ್ಕದು, ಭಾಳ ಆದ್ರೆ ಒಂದು ರೂಮ್ ಬೆಳಗು ಬಲ್ಲೆ. ನಾನು ಒಂದು ರೂಮದ ಕತ್ತಲೆಯನ್ನ ಮಾತ್ರ ನಾನು ಕಳೀಲಿಕ್ಕೆ ನನ್ನ ಕಡೆ ಸಾಮರ್ಥ್ಯ ಅದ. ಆದ್ರೆ ಇಡೀ ಸಮುದ್ರದೊಳಗೆ ಏನದ ಬರುವಂತ ಹಡಗಳಿಗೇನದ ಬೆಳಕು ಕೊಡುವಂತ ಶಕ್ತಿ ನನ್ನಲ್ಲಿ ಇಲ್ಲ ಅಂತಂದ. ಅವಾಗ ಹೇಳ್ದೆ, ನೀನ್ ಸುಮ್ಮನೆ ಬಾನಿ, ನಿನ್ನ ಪಾಡಿಗೆ ನೀನೇನದ ಬೆಳಗೋದೊಂದ ಮಾಡು. ನಿನ್ನ ಶಕ್ತಿ ಎಂಥ ಅದ್ಭುತ ಐತೆ ಅನ್ನೋದನ್ನದ ನಿನಗೆ ಆಮೇಲೆ ನಾನು ತೋರಿಸ್ತೀನಿ ಅಂತ ತಿಳ್ಕೊಂಡು ತಗೊಂಡು ಹೋದ. ಹೋಗಿ ಏನದ ಪುಟ್ಟ ತುದಿಯ ಮೇಲೆ ದೀಪವನ್ನು ಇಟ್ಟು ಆತ ಏನ್ ಮಾಡದ, ಅಪೋಸಿಟ್ಗಾಗಿ ಈ ಪೀನ್ಮಸರ್ ಗ್ಲಾಸ್ ಅಂತ ಬರ್ತದ, ಅಂದ್ರೆ ಚಿಕ್ಕದಿದ್ದು ದೊಡ್ಡದು ಕಾಣುವಂತಹದ್ದು. ನೀವೆಲ್ಲ ಬಹುಶಃ ಮ್ಯೂಸಿಯಂದೊಳಗ ಮಾಡಿದ್ರೆ ಹೋದ್ರೆ ಗೊತ್ತಾಗ್ತದ. ನೀವು ಸಣ್ಣದಿದ್ರ ದೊಡ್ಡ ಮಕ ಕಾಣ್ತದ, ದೊಡ್ಡ ಮಕ ಇದ್ರ ಸಣ್ಣ ಮಕ ಕಾಣ್ತದ. ಅಂತ ಗ್ಲಾಸ್ಗಳು ಈ ಕನ್ನಡಿಗಳಿರ್ತಾವಲ್ಲ, ಅವು ಆ ಟೈಪ್ ಗ್ಲಾಸ್ ಬರ್ತಾವ, ಪೀನ್ಮಸರ್ ಗ್ಲಾಸ್ ಅಂತ ಕರೀತಾರ. ಅದಕ್ಕೆ ದೊಡ್ಡದಿದ್ದು ಚಿಕ್ಕದು ಮಾಡಬಹುದು, ಚಿಕ್ಕದಿದ್ದರಿಂದ ದೊಡ್ಡದು ಮಾಡಬಹುದು. ಹಾಗಾಗಿ ದೊಡ್ಡ ಆಕಾರ ಕಾಣುವಂತಹ ಒಂದು ಪೀನ್ಮಸರ್ ಗ್ಲಾಸವನ್ನ ಅಪೋಸಿಟಿಗಾಗಿ ಈ ಕಡೆ ಒಂದು ಭಾಗ, ಅದ್ರ ಎದುರುಗಡೆ ಒಂದು ಭಾಗ ಹಿಂಗೆ ಇಟ್ಕೊಂಡು 5-6 ಗ್ಲಾಸ್ಗಳನ್ನ ಇಟ್ಕೊಂಡ. ಅವಾಗ
ದೀಪ ಕೇಳ್ತಿ ಏನ್ ಮಾಡ್ತಾ ಇದೀಯ ನೀನು? ಏನಿಲ್ಲ, ನಿನ್ನ ಚಿಕ್ಕ ಬೆಳಕದಲ್ಲ, ಈ ಚಿಕ್ಕ ಬೆಳಕು ಈ ಗ್ಲಾಸನ್ನ ಒಂದು ಕಡೆ ನೀನು ಬೀಳ್ತೀಯ, ಬಿದ್ದು ಕುಳಿಯೋದನ್ನ ವಕ್ರೀಭವನ ಆಗ್ತದ. ನಿನ್ನ ಬೆಳಕು ಇನ್ನೊಂದು ಗ್ಲಾಸಿಗೆ ಬೀಳ್ತದ. ನೀನು ಇಲ್ಲಿ ಚಿಕ್ಕದಿದ್ದವ ಅಲ್ಲಿ ದೊಡ್ಡವನಾಗ್ತೀಯ. ಆ ಬೆಳಕು ಇನ್ನೊಂದು ಗ್ಲಾಸಿಗೆ ಬೀಳ್ತದ. ಆ ಗ್ಲಾಸು ಅದಕ್ಕಿಂತ ದೊಡ್ಡದು ಕಾಣ್ತದ. ಆ ಗ್ಲಾಸಿನ ಬೆಳಕು ಇನ್ನೊಂದು ಗ್ಲಾಸಿಗೆ ಬೆಳಗ್ತದ. ಹಿಂಗೆ ಬೀಳ್ತಾ ಬೀಳ್ತಾ 7 ಗ್ಲಾಸ್ಗಳನ್ನ ಇಟ್ಟಿರ್ತಾರ. ಸರೌಂಡಿಂಗ್ ಏನದ 7 ಗ್ಲಾಸ್ ಇರ್ತಾವ. ಆ 7 ಗ್ಲಾಸಿನ ಒಳಗೆ ನಿನ್ನ ಬೆಳಕು ಹೆಂಗ ಕಾಣ್ತದಪ್ಪ ಅಂತಂದ್ರೆ, ನೀನು ಚಿಕ್ಕದಿದ್ದವ ಬೇಷ್ ಒಂದು ದೊಡ್ಡದೇನದ ಗುಡ್ಡು ಕಂಡಂಗೇನದ ನಿನ್ನ ಬೆಳಕ ಸಮುದ್ರದೊಳಗೆ ಏನು ಬರ್ತಿರ್ತಾರಲ್ಲ ಅವ್ರ ಹಡಗದವರು, ಅವ್ರಿಗೆ ಕಾಣ್ತದ. ಅಂದ್ರೆ ಅವ್ರೇನ್ ತಿಳ್ಕೋಬೇಕು, ಇಲ್ಲಿ ನಡಗಡ್ಡೆ ಇದೆ, ಇಲ್ಲಿ ಒಂದು ಸಣ್ಣ ಏನದ ಪ್ರದೇಶ ಅಥವಾ ಊರಿದೆ, ಇಲ್ಲಿ ಒಂದು ಹಡಗಗಳನ್ನು ನಿಲ್ಲಲಿಕ್ಕೆ ತಾಣ ಇದೆ. ಹಾಗಾಗಿ ಅಲ್ಲಿ ಸರಕುಗಳನ್ನ ಇರಿಸಬೇಕಾದ್ರೆ ಮಾತ್ರ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಜನನೂ ವಾಸ ಇರ್ತಾರೆ. ಅಲ್ಲಿ ನಡಗಡ್ಡೆ ಅಂತಂದ್ರೆ ಏನ್ ಸುಮ್ಮನೆ ಒಂದು ಕಲ್ಲು ಗುಡ್ಡ ಇರೋದಿಲ್ಲ, ಒಂದು ಸಣ್ಣ ಹಾಲ್ವಿ ಅಂತ ಒಂದು ಊರೇ ಇರ್ತದೆ. ಅಲ್ಲಿ ಚಿಕ್ಕದಾಗಿರತಕ್ಕಂಥ ಊರು. ಹಾಗಾಗಿ ಅದು ಏನದ ಎಲ್ಲ ಹಡಗುಗಳಿಗೆ, ರಾತ್ರಿ ಸಮಯದಲ್ಲಿ ಬರ್ತಕ್ಕಂಥ ಹಡಗುಗಳಿಗೆಲ್ಲ ಮಾರ್ಗದರ್ಶಿಗಳನ್ನ ಬರ್ತಾರೆ. ಅವಾಗ ಹೇಳ್ದ, ನೋಡು ನೀನು ಚಿಕ್ಕದಾಗಿದ್ದಿ, ನನ್ನಿಂದ ಇವತ್ತೇನಾಯ್ತು, ಸಾವಿರಾರು ಜನರು ಏನದ ಬರುವಂತ, ಸಾವಿರಾರು ಜನರಿಗೆ ಆಹಾರ ಹೋಗುವಂತ ಹಡಗುಗಳನ್ನ ನೀನು ಸುರಕ್ಷಿತವಾಗಿ ಏನದ ಮಾರ್ಗದರ್ಶನ ಮಾಡುವಂತ ಯೋಗ್ಯತೆಯನ್ನ ನೀನು ಪಡ್ಕೊಂಡೀಯ ನೀನು. ಹಾಗಾಗಿ ಆ ಬೆಳಕು ಯಾರಿಂದ ಪ್ರಕೋತು ಅಂತಂದ್ರೆ ಓರ್ವ ವ್ಯಕ್ತಿಯಿಂದ. ಆ ದೀಪಕ್ಕೆ ಆ ವ್ಯಕ್ತಿಯೇ ಮಾರ್ಗದರ್ಶಕ, ಆ ವ್ಯಕ್ತಿನೇ ಅದಕ್ಕೆ ಏನದ ಗುರು, ದಾರಿ ತೋರಿಸದ. ನೀನ್ ಸಣ್ಣವನಲ್ಲ, ನಿನ್ನ ಹತ್ರ ಶಕ್ತಿ ಅದ. ಆ ಶಕ್ತಿಯನ್ನ ಹೆಂಗ ನಾವು ಬಳಸಬೇಕನ್ನೋದೇನದ ನಾನು ನಿನಗ ತೋರಿಸ್ಕೊಟ್ಟೆ ಅಷ್ಟೇ. ಶಕ್ತಿನಿಂದ ಅದ, ಆದ್ರೆ ಅದನ್ನ ಹೆಂಗ ಬಳಸಬೇಕನ್ನೋದನ್ನ ನಾನು ತೋರಿಸ್ಕೊಟ್ಟಿ ಅಂತೇಳಿ ತೋರಿಸ್ಕೊಡಂಥವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುರು ಆಗಿರ್ತಾವ. ಅದಕ್ಕೆ ಹೇಳ್ತೇವೆ, ಸಾರೇ ಚೆಲ್ಲದ ಭಕ್ತಿ ಗುರು ತೋರಿಸದಲ್ಲದೆ ಮುಕ್ತಿ ದೊರೆಯದಲ್ಲ. ಮನುಷ್ಯ ಜನ್ಮ ಹುಟ್ಟು ಬಂದ ಮೇಲೆ ಮುಕ್ತಿ ಪಡಿಬೇಕು. ಮುಕ್ತಿ ಪಡೆದಾಗ ಈ ಜನ್ಮಕ್ಕೆ ಏನದ ಸಾರ್ಥಕತೆ ಆಗ್ತದೆ. ಬರೀ ಹುಟ್ಟು ಬಂದು ಹೋದದ್ರಲ್ಲ, ಇದ್ರ ಉದ್ದೇಶ ಏನು? ನೀನು ಹುಟ್ಟು ಬಂದು ಒಳ್ಳೇದನ್ನ ಮಾಡು, ಒಳ್ಳೇದನ್ನ ಬೆಳೆಸ್ಕೋ, ಒಳ್ಳೆ ರೀತಿ ಒಳಗೆ ನೀನು ನಡ್ಕೋ, ನಿನ್ನ ಬದುಕು ಒಳ್ಳೆ ದಾರಿ ಒಳಗೆ ಸಾಕ್ತು ಅಂತಂದ್ರೆ, ಗುರುಕರಣೆ ನಿನಗೆ ಆತು ಅಂತಂದ್ರೆ ನಿನಗೇನದ ಮುಕ್ತಿ ಏನದ ಸಿಗ್ತದ. ಅಂಥ ಮುಕ್ತಿ ಪಥವನ್ನ ಕರುಣಿಸುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುರು. ಈ ಮುಕ್ತಿ ಪಥ ಎಲ್ಲರಿಗೂ ಇರೋದಿಲ್ಲ. ಇದು ಎಲ್ಲರೂ ಸಂಸಾರ ಮಾಡೋದು, ಮಕ್ಕಳ ಮದುವೆ ಮಾಡೋದು, ಮಕ್ಕಳಿಗೆ ಮೊಮ್ಮಕ್ಕಳು ಆಡ್ಸೋದು, ಇದ್ರೊಳಗೆ ಇರ್ತಾರ. ಇಂತಹ ವ್ಯಕ್ತಿ ಒಳಗೆ ಎಲ್ಲೋ ಒಂದಿಷ್ಟು ಜನ ಹುಡ್ತಾರ. ಬರೀ ಇಷ್ಟೇ ಸಂಸಾರಿಕ ಜೀವನದೊಳಗೆ ನಾವು ಇರೋದು ಬೇಡ, ನಾವೇನದ ಮುಕ್ತಿಯನ್ನು ಒಂದಿಷ್ಟು ಪಡ್ಕೊಳ್ಳೋಣ. ಸಮರ್ಥವಾಗಿರ್ತಕ್ಕಂತಹ ಗುರುನೇನದ ನಾವು ಹುಡುಕೋಣ. ಅಂತ ಗುರುವಿನಿಂದ ಈ ಜನ್ಮ ಸಾರ್ಥಕ ಆಗಬೇಕಾದ್ರೆ, ಈ ಜನ್ಮ ಮುಕ್ತಿ ಪಡಿಬೇಕಾದ್ರೆ ಯಾವ ಮಾರ್ಗವನ್ನ ನಾವು ಹಿಡಿಬೇಕು ಅನ್ನೋದನ್ನ ಗುರುದರ್ಶನವನ್ನ ಮಾಡಿಕೊಂಡು ಗುರುವಿನ ಮಾರ್ಗದೊಳಗೆ ನಾವು ಹೋದ್ರೆ ನಮ್ಮ ಜೀವನ ಪಾವನ ಆಗ್ತದ ಅನ್ನುವಂತಹದನ್ನ ಹುಡುಕಿಕೊಂಡು ಕೆಲವೊಂದಿಷ್ಟು ಜನ ಹೋಗ್ತಾರ. ಯಾರು ಹೋಗ್ತಾರ ಅಂಥವ್ರೇನದ ಸದ್ಗತೆಯನ್ನ ಕಾಣ್ತಾರೆ, ಮುಕ್ತಿಯನ್ನ ಕಾಣ್ತಾರೆ. ಸಂತ ಶಿಶುನಾಳ ಶರಫರು ಅವರು ಪ್ರಾಪಂಚಿಕರ. ಅವರು ಇದು ಬೇಡ ಅಂತ ಬಿಟ್ರು. ಬಿಟ್ಟು ಹೇಳಿದ ನಾನು ಮುಕ್ತಿ ಪಡಿಬೇಕಂತ ಗುರು ಗೋವಿಂದ ಭಟ್ರ ಹತ್ರ ಹೋದ್ರು. ಅವರು ಗುರುವನ್ನು ಹುಡುಕೊಂಡು ಹೋದ್ರು. ಗುರು ಅಂತಃಕರಣವನ್ನು ಪಡ್ಕೊಂಡ್ರು, ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡ್ರು. ಅವರು ಬರೀ ಶರೀಫಾಗಿ ಉಳಿಲಿಲ್ಲ, ಸಂತ ಶಿಶುನಾಳ ಶರೀಫರಾಗಿನದ ತತ್ವ ಪದಗಳನ್ನೇ ಬರುವಂತಹ ಶಕ್ತಿಯನ್ನ ಗುರುವಿನಿಂದ ಪಡ್ಕೊಂಡ್ರು. ಅವರು ಗುರು ಅಂತಹ ಶಕ್ತಿಯನ್ನ ಕರುಣಿಸ್ತಾನೆ. ಹಾಗೆ ನಿಮ್ಮ ಸದಾಶಿವ ಸಾಧು ಮಹಾರಾಜರು ಇವರು ಇಲ್ಲೇ ಸಾವಳಗಿ, ಅವರು ಬಿಜಾಪುರ ಹತ್ರ ಸಾವಳಗಿ. ಇವರು ಮೊದಲ ಇಂಚಿಗೇರಿ ಮಠದೊಳಗಿದ್ದರು. ಇವರು ಇಂಚಿಗೇರಿ ಮಠದೊಳಗೆ ಬಿಜಾಪುರ ಜಿಲ್ಲಾದೊಳಗೆ ಇಂಡಿ ತಾಲೂಕಿನೊಳಗೆ ಇಂಚಿಗೇರಿ ಮಠ ಬಹಳ ಪ್ರಸಿದ್ಧ ಇರ್ತಾವ. ಈಗೂ ಮಠ ಐತಿ. ಆಗಿನ ಕಾಲದಾಗ ಇವ್ರಿದ್ದ ಕಾಲದಾಗ ಬಹಳ ಪ್ರಸಿದ್ಧಿ ಇರ್ತಾವ. ಆ ಮಠದೊಳಗಿದ್ರು. ಆ ಮಠದ ಹಿರಿಯ ಸ್ವಾಮಿಗಳು ತೀರ್ಕೊಂಡ ಮೇಲೆ ಅಲ್ಲೊಂದಿಷ್ಟು ಅವ್ಯವಸ್ಥೆಗಳಾದ ಮೇಲೆ ಅಲ್ಲಿ ಬಿಟ್ಟುಕೊಂಡು ಬಂದು ಹೋಗುವಂತ ಸಂದರ್ಭದೊಳಗೆ ಇವರು ಸಾವಳಿಗೆ ಅಲ್ಲ, ಅಲ್ಲೇ ಪಕ್ಕದಾಗ ಏನಂದ್ರೆ ನಮ್ಮ ಹಿಂದಿನ ಗುರುಗಳು ಲಿಂಗೈ ಕುದುರು ಸ್ವಾಮಿಗಳಾದ್ರು
ಬೊನ್ನೂರು ಅವರು ಹೊನ್ನಾಳಲ್ಲೇ ಹತ್ರ, ಇವರೂರಿಗೆ ಅವರಿಗೆ ಹತ್ರ ಆಗ್ತದ. ಹಾಗಾಗಿ ಪರಿಚಯ ಆಗಿ ಏನದ ಗುರುಗಳು ಏನದ ಅವ್ರನ್ನ ಸೇವೆ ಮಾಡಿದನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಕರ್ಕೊಂಡ್ಬಂದು ಅವ್ರು ಮೊದಲೇನದ ಜೋಪಡಿ ಒಳಗಿದ್ದ, ನೀವೆಲ್ಲ ನೋಡಿರಿ ನೀವು, ಜೋಪಡಿ ಒಳಗಿದ್ರು. ಆಮೇಲೆ ನಾ ಬರೋದ್ರಾಗ ಏನದ ಇಲ್ಲಿ ಹಾಲಿ ಮಠದಾಗಿದ್ರು. ಇಲ್ಲಿದ್ದು ಮಹಾಂತೇಶನ ಭಕ್ತಿಯನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಿದ್ರು ಅವರು. ಮಹಾಂತೇಶನ ಗದ್ದಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಮಹಾಂತೇಶನ ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿ ಬರೋ ಮಠ ಏನೇನು ತಗೊಳ್ತಿದ್ದಿಲ್ಲ. ಅದೊಂದೊಂದು ನೇಮ. ದಿನ ಮಹಾಂತೇಶನ ದರ್ಶನ ತಗೋಬೇಕ. ಮಹಾಂತೇಶನ ಮೇಲೆ ಅಷ್ಟೊಂದು ಶ್ರದ್ಧೆ ಆತ, ಅಷ್ಟೊಂದು ಭಕ್ತಿ ಆತ. ಅಂಥ ಭಕ್ತಿಯನ್ನ ಹಿಂದಿನ ಲಿಂಗೈಕ್ಯ ರುದ್ರಮುನಿ ಸ್ವಾಮಿಗಳ ಮೇಲೆ ಅಷ್ಟೇ ಶ್ರದ್ಧೆಯನ್ನ ಇಟ್ಟುಕೊಂಡು ಅಂತ ತಿಳ್ಕೊಂಡು ಏನದ ಆತ ಬರೀ ಸದಾಶಿವ ಆಗಿ ಉಳಿಲಿಲ್ಲ, ಸದಾಶಿವ ಮಹಾರಾಜರಾಗಿ ಏನದ ಇವತ್ತು ಪುಣ್ಯತಿಥಿಯನ್ನು ಸ್ಮರಣೆ ಮಾಡ್ತದೆ. ಗುರುವಿನ ಅಂತಃಕರಣದಿಂದ ಆಗೋದು. ಆತ ಮುಕ್ತಿಯನ್ನು ಹೊಂದದ, ಮುಕ್ತಿಯನ್ನು ಹೋದ, ಸತ್ಪಥದಲ್ಲಿ ಹೋದನ ಅಂತ ತಿಳ್ಕೊಂಡು ಏನದ ಜನರೆಲ್ಲ ಅಂಥವ್ರನ್ನೆಲ್ಲ ಬಯಸ್ತಾರೆ. ಇಲ್ಲಿ ಜಾತಿ ಮತ ಕುಲ ಯಾವುದೂ ಇರೋದಿಲ್ಲ. ಅವ್ರೇನು ನಿಮಗೆ ಯಾರಿಗೆ ಸಂಬಂಧಿಕರು ಅಲ್ಲ, ನಿಮ್ ಬಂಧು ಬಳಗನೂ ಅಲ್ಲ, ಏನೂ ಅಲ್ಲ. ಆದ್ರೂ ಏನದ ಅವ್ರು ಹೋದ್ರು ಕೂಡ ಏನದ ನೀವು ಅವ್ರ ಪುಣ್ಯತಿಥಿಯನ್ನು ಮಾಡ್ತಿರತ್ತಂದ್ರೆ ಏನು, ನಿಮ್ಮ ಅವರ ಏನದ ಭಕ್ತಿ ಭಾವ ಅದು. ಅವ್ರು ನಿಮಗೆ ಇರ್ತಕ್ಕಂಥ ಅಂತಃಕರಣ, ನೀವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಶ್ರದ್ಧೆ. ಅವೆಲ್ಲ ಹೊಸದಾಗಿ ಬಂದಾಗ ಏನದ ಅವ್ರು ಚೀಟಿ ದಾರ ಮಂತ್ರ ಎಲ್ಲ ಮಾಡಿ ಕೊಡ್ತಿದ್ರು ನಿಮಗೆ. ಎಲ್ಲ ಬಹಳ ಮಂದಿ ಕಟ್ಸ್ಕೊಂಡಾರ. ಯಾಕದು ಮಹಾಂತೇಶನ ಶಕ್ತಿ ಅದು ಬಂತಲ್ಲಿ. ಗುರು ಸೇವೆಯನ್ನು ಮಾಡಿಕೊಂಡು ಗುರುವಿನ ಅಂತಃಕರಣ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಲಿಲ್ಲ. ಅಲ್ಲಿ ಒಬ್ಬ ಸಂತನಾಗಿ ಶರಣನ ಜೀವತ್ವ ಬಂತು ಅಲ್ಲಿ. ಹಾಗಾಗಿ ಆತ ಏನೇ ಕೊಡ್ತಾನೆ, ಮಹಾಂತೇಶನ ಹೆಸರು ಹೇಳಿ ಏನು ಕೊಡ್ತಾನೆ ಅದೆಲ್ಲವೂ ನಿಮ್ಗೆ ಕಲ್ಯಾಣ ಆಗ್ತಾ ಬಂತು. ಹಾಗಾಗಿ ಅಂಥ ಒಂದು ಬಾಂಧವ್ಯದಿಂದ ನೀವೆಲ್ಲ ಮಾಡ್ತಾರೆ. ಇದು ಸಾಂಸಾರಿಕ ಬಾಂಧವ್ಯ ಅಲ್ಲ, ಇದು ನೆಂಟಸ್ಥನದ ಬಾಂಧವ್ಯ ಅಲ್ಲ, ಇದು ಗುರು ಶಿಷ್ಯರ ಬಾಂಧವ್ಯ. ಇದು ಅಂತ ಗುರುವನ್ನ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಸಾಧುತ್ವವನ್ನು ತಂದುಕೊಂಡಂಥವರು ಲಿಂಗೈಕ್ಯ ನಮ್ಮ ಹಿಂದಿನ ರುದ್ರಮುನಿ ಮಹಾಸ್ವಾಮಿಗಳನ್ನದ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಹಾಗೆ ದೀಪಕ್ಕೆ ಅನ್ನದ ಹೆಚ್ಚಿನ ಪ್ರಕಾಶನ ಬರುವಂತಹ ಶಕ್ತಿಯನ್ನ ಆ ವ್ಯಕ್ತಿ ತಂದುಕೊಟ್ಟ. ಹಾಗೆ ಸಾಧು ಮಹಾರಾಜರಿಗಿನದ ಸದಾಶಿವ ಆಗಿರ್ತಕ್ಕಂಥ ಸಾಧು ಮಹಾರಾಜನ ಸಾಧುತ್ವವನ್ನ ತಂದುಕೊಟ್ಟತಕ್ಕಂಥವ್ರು ನಮ್ಮ ಹಿಂದಿನ ಗುರುಗಳು ಲಿಂಗೈಕ್ಯ ರುದ್ರಮುನಿ ಸ್ವಾಮಿಗಳು. ಅವರ ಒಂದು ಕೃಪಾಶೀರ್ವಾದದಿಂದ ಅವರು ಸೇವೆಯನ್ನ ಮಾಡಿ ಮಹಾಂತೇಶನ ಕೃಪೆಯನ್ನ ಪಡೆದುಕೊಂಡು ಇವತ್ತು ಏನದ ನಿಮ್ಮೆಲ್ಲರಿಗೇನದ ಆರಾಧ್ಯ ಮೂರ್ತಿಯಾಗಿ ಏನದ ಕಂಗೊಳಿಸ್ತಾರೆ. ಅಂಥ ವ್ಯಕ್ತಿ ಒಂದು ನಿನ್ನೆ ರಾತ್ರಿ ದಿನ ಭಕ್ತಿಯಿಂದ ನೀವು ಭಜನೆ ಮಾಡಿದ್ರಿ, ಇವತ್ತು ರುದ್ರಾಭಿಷೇಕ ಮಾಡಿ ಪ್ರಸಾದ ಸೇವೆಯನ್ನು ಮಾಡಿ ನೀವೆಲ್ಲರೂ ಏನದ ಅವರ ಕೃಪೆಗೆ ಏನದ ಪಾತ್ರ ಆಗಿದ್ರಿ. ನಿಮ್ಮೆಲ್ಲರ ಭಕ್ತಿಗೆ ಗುರುಮಾಂತೇಶನ ಕೃಪಾ ಸದಾ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ವಿರಮಿಸ್ತೇನೆ.